ನಮಸ್ಕಾರ, ಇದು JBS 63 ಅಪ್ಡೇಟ್ಸ್ ಚಾನಲ್. ಹರಪನಹಳ್ಳಿ ತಾಲೂಕು ಅರಸೀಕೆರೆ ಸಮೀಪದ ಹಿರೇಮೇಗಳಗೆರೆ ಗ್ರಾಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಮಂಗಳವಾರ ಹಮ್ಮಿಕೊಂಡಿದ್ದ ಪೋಷಣ್ ಅಭಿಯಾನ್ ಮಾಸಾಚರಣೆ ಕಾರ್ಯಕ್ರಮ ಉದ್ಘಾಟಿಸಲಾಯಿತು. ಹರಪನಹಳ್ಳಿ ಶಾಸಕಿ MP ಲತಾ ಮಲ್ಲಿಕಾರ್ಜುನ್ ಅಭಿಯಾನ್ ಅಂಗವಾಗಿ ಪ್ರದರ್ಶನಕ್ಕೆ ಇಟ್ಟಿದ್ದ ಪೌಷ್ಟಿಕ ಆಹಾರ ವೀಕ್ಷಣೆ ಮಾಡಿ ಪ್ರಶಂಸೆ ವ್ಯಕ್ತಪಡಿಸಿದರು. ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಭುವನೇಶ್ವರಿ ಮಾತನಾಡಿ, ಪೌಷ್ಟಿಕಾಹಾರ ಪದ್ಧತಿಯು ಶಿಶು ತಾಯಿ ಮರಣದ ಪ್ರಮಾಣ ತಗ್ಗಿಸಲು ಸಹಕಾರಿಯಾಗಲಿದೆ. ಗರ್ಭಿಣಿ ಮಹಿಳೆ ಮತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆ ನಿರ್ವಹಣೆಗೆ ಪೋಷಣ್ ಅಭಿಯಾನ್ ಹಮ್ಮಿಕೊಳ್ಳಲಾಗುತ್ತಿದೆ. ಪೌಷ್ಟಿಕಾಹಾರದ ಮೂಲಕ ಕಡಿವಾಣ ಸಾಧ್ಯ ಎಂದರು. ಹಿರೇಮೇಗಳಗೆರೆ ವಲಯದ 17 ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ವಿವಿಧ ಬಗೆಯ ತರಕಾರಿ, ಮೊಳಕೆ ಕಾಳು ಆಹಾರ ತಯಾರಿಸಿದ್ದರು. ಕಿಶೋರಿಯರಿಗೆ ಜಾಗೃತಿ, ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ, ಅಂಗನವಾಡಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿಜಯಕುಮಾರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಲ್ವಿಚಾರಕಿ ಜಯಶ್ರೀ, ಡಾಕ್ಟರ್ ವೀಣಾ, ಪಾರ್ವತಿ, ವೆಂಕಟೇಶ್, ಮಹಮ್ಮದ್, ಮುಬೀನ್ ಇತರರು ಭಾಗಿಯಾಗಿದ್ದರು. ವರದಿ ಮಹೇಶ್ ಹಿರಿಯ ಪತ್ರಕರ್ತರು, ನಿರೂಪಣೆ ವೀಣಾ ಮೇಡಮ್ ಅವರು. ನಮಸ್ಕಾರ, ಇದು JBS 63 ಅಪ್ಡೇಟ್ಸ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇದ್ರ ಮೂಲಕ ನಾವು ಏನ್ ಮಾಡ್ತೀವಿ, ಮಾನವ ಅಭಿವೃದ್ಧಿಯನ್ನ ನಾವು ಇದು ಸರಾಸರಿ ಎಲ್ಲಿ ನಾವು ಜೀವನ ಮಟ್ಟ ಮತ್ತೆ ಶಿಕ್ಷಣ ಮತ್ತೆ ಆರೋಗ್ಯ ಈ ಮೂರರಲ್ಲಿ ನಾವು ಏನ್ ಮಾಡ್ತೀವಿ, ಮಾನವ ಅಭಿವೃದ್ಧಿಯನ್ನು ನಾವು ಅಳತೆ ಮಾಡ್ತೀವಿ. ನಮ್ಮ ದೇಶದಲ್ಲಿ ಈ ಅಪೌಷ್ಟಿಕತೆ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಈ ಅಭಿಯಾನದ ಕಾರ್ಯಕ್ರಮಗಳು ಇದರಿಂದ ಏನಾಗುತ್ತೆ, ಜನರಲ್ಲಿ ಜಾಗೃತಿಯನ್ನು ಮೂಡಿ ಆರೋಗ್ಯವನ್ನ ಕಾಪಾಡೋದ್ರ ಮುಖಾಂತರ ಅಪೌಷ್ಟಿಕತೆಯನ್ನು ನಾವು ತಡೆಗಟ್ಟಿ ಪೌಷ್ಟಿಕಯುಕ್ತ ಆಹಾರವನ್ನು ಮಾಡಿ ಮತ್ತೆ ಈ ಕಾರ್ಯಕ್ರಮ ಸಹಕಾರಿಯಾಗುತ್ತೆ. ಆರೋಗ್ಯ ಎಲ್ಲರಿಗೂ ದೊಡ್ಡ ಸಂಪತ್ತು. ಇವತ್ತು ದುಡ್ಡೆಲ್ಲ